30 ಜಿಲ್ಲೆಯ 30 ಸುದ್ದಿಯನ್ನು ನೋಡೋಣ. ಆನೇಕಲ್ ಗಡಿಭಾಗದಲ್ಲಿ ಗಜಪಡೆ ದಾಳಿ, ಟೆಂಕಣೆಕೋಟೆ ಕಾಡಿನಿಂದ 25ಕ್ಕೂ ಹೆಚ್ಚು ಆನೆಗಳು ನಾಡಿನತ್ತ ಪಯಣ, ಸ್ಥಳೀಯರು ಕಂಗಾಲು. ಮೈಸೂರಿನ ಬಾಲಕಿಯರ ಹಾಸ್ಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್, 40 ವಿದ್ಯಾರ್ಥಿನಿಯರಿಗೆ ಗಾಯ, ಡಿಸಿ ಪರಿಶೀಲನೆ. ಅವಧಿ ಮೀರಿದ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ನಾಶ, ಮಂಡ್ಯ ಸಮೀಪದ ಇಂಡುಮಾಳುನಲ್ಲಿ ಘಟನೆ. ರಾಮನಗರದ ಅರಣ್ಯ ಇಲಾಖೆ ಕಚೇರಿ ಸಮೀಪ ಕುದುರೆಗೆ ವಾಹನ ಡಿಕ್ಕಿ, ಕಾಲು ಮುರಿದುಕೊಂಡು ನರಳಾಡ್ತಾ ಇದ್ರೂ ಗಮನ ಹರಿಸದ ಸಿಬ್ಬಂದಿ. ವಾಹನ ಸವಾರರಿಗೆ ಸಿಹಿ ಸುದ್ದಿ, 2032 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ಟು ಹೊನ್ನಾವರ ರಸ್ತೆ ಅಗಲೀಕರಣ, ದ್ವಿಪಥ ರಸ್ತೆ ಚತುಷ್ಪಥ ರಸ್ತೆಯಾಗಿ ಮೇಲ್ದರ್ಜೆಗೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಅರಣ್ಯಾಧಿಕಾರಿಗಳ ದಾಳಿ, ಅಕ್ರಮವಾಗಿ ಸಾಗಿಸ್ತಾ ಇದ್ದ 20 ಕೆಜಿ ಶ್ರೀಗಂಧ ತುಂಡು ವಶ. ಚಿತ್ರದುರ್ಗದಲ್ಲಿ ಮಾನವ ಬಂಧುತ್ವ ವೇದಿಕೆಯಿಂದ ಕೆರೆ ಅಭಿವೃದ್ಧಿಗೆ ಚಾಲನೆ, ಕೆರೆ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಸಂಸದರಿಗೆ ಮನವಿ. ಕಡಿಮೆ ಬೆಲೆಗೆ ಮೊಬೈಲ್ ಕಳುಹಿಸುವುದಾಗಿ ನಂಬಿಸಿ ಮೋಸ, ಹಾಸನದ ಕುರುವಾಂಕ ಗ್ರಾಮದ ರಾಜೇಂದ್ರಗೆ ದೋಖಾ. ಕರ್ನಾಟಕ ಜಾನಪದ ಸಾಹಿತ್ಯ ಪರಿಷತ್ನಿಂದ ನೃತ್ಯ ಆಯೋಜನೆ, ಕೊಡಗಿನಲ್ಲಿ ಜನಪದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ ಪುಟಾಣಿಗಳು. ಕೈಗಾದಲ್ಲಿ 5.6ನೇ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣದ ಪರ ವಿರೋಧ ಚರ್ಚೆ, ಪ್ರತಿಭಟನೆಯ ವೇಳೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ವಾಗ್ವಾದ. ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರ ಹೆಸರು ನೋಂದಾಯಿಸಿಕೊಳ್ಳಿ, ಜನವರಿ 15ರ ತನಕ ಹೆಸರು ನೋಂದಾವಣಿಗೆ ಬಳ್ಳಾರಿ ಡಿಸಿ ಸೂಚನೆ. ಕೊಪ್ಪಳದ ಲೇಬಗೇರಿ ಗ್ರಾಮದಲ್ಲಿ ಮಾರುತೇಶ್ವರ ಕಾರ್ತಿಕೋತ್ಸವ ಸಂಭ್ರಮ, ರಾಶಿ ರಾಶಿ ಮುಳ್ಳಿನ ಮೇಲೆ ಬಿದ್ದು ಹರಕೆ ತೀರಿಸಿದ ಭಕ್ತರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಬೆಳಗಾವಿ ಜಿಲ್ಲಾಧಿಕಾರಿ ಸಭೆ, ರೈತರ ಬಾಕಿ ಹಣ ನೀಡುವಂತೆ ಡಿಸಿ ಸೂಚನೆ. ಸೇವಾ ಭದ್ರತೆಗೆ ಆಗ್ರಹಿಸಿ ವಿಜಯಪುರದಲ್ಲಿ ಪ್ರತಿಭಟನೆ, ಕೆನರಾ ಬ್ಯಾಂಕ್ನ ಬ್ಯಾಂಕ್ ಮಿತ್ರ ಸಿಬ್ಬಂದಿಯಿಂದ ಡಿಸಿಗೆ ಮನವಿ. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಬರ ನಿರ್ವಹಣೆ ಕುರಿತು ಸಭೆ, ಕುಡಿಯುವ ನೀರು ಸೇರಿದಂತೆ ಹಲವು ಸೌಲಭ್ಯ ಒದಗಿಸಲು ಅಧಿಕಾರಿಗಳಿಗೆ ಸಚಿವ ಶಿವಾನಂದ ಪಾಟೀಲ ಸೂಚನೆ. ಹಾವೇರಿಯ ರಟ್ಟಿಹಳ್ಳಿಯಲ್ಲಿ ನಕಲಿ ವೈದ್ಯರ ಹಾವಳಿ, ಅಧಿಕಾರಿಗಳ ತಂಡದಿಂದ ಆಸ್ಪತ್ರೆಗಳ ಮೇಲೆ ದಾಳಿ, ನಕಲಿ ಡಾಕ್ಟರ್ ಜಾಹಿದ್ ಸೇರಿದಂತೆ ಹಲವರು ವಶಕ್ಕೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಾಗಾರ, ಮಕ್ಕಳ ರಕ್ಷಣಾ ವ್ಯವಸ್ಥೆ ಬಲಪಡಿಸುವಂತೆ ಜಾಗೃತಿ ಮೂಡಿಸಿದ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಿಇಒ ವಿರುದ್ಧ ದೂರು ಪ್ರಕರಣ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಪಿಡಿಒಗಳ ಪ್ರತಿಭಟನೆ. ಉಡುಪಿಯಲ್ಲಿ ಸಂಸ್ಕೃತಿಯ ಮೂಲಕ ಶಿಕ್ಷಣ ನೀಡುವ ಪ್ರಯತ್ನ, 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿ. ಶಿವಮೊಗ್ಗದಲ್ಲಿ ಮನೆ ಮೇಲೆ ಸಂಗ್ರಹಿಸಿಟ್ಟಿದ್ದ ಸೌದೆಗೆ ಆಕಸ್ಮಿಕ ಬೆಂಕಿ, ಬೆಂಕಿಗೆ 2 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ. ಹುಡಾ ಹಾಗೂ ಚಿಪ್ಪು ಹಂದಿ ಮಾರಾಟಕ್ಕೆ ಯತ್ನ, ಗ್ರಾಹಕರ ಸೋಗಿನಲ್ಲಿ ದಾಳಿ ಮಾಡಿದ್ದ ಚಿಕ್ಕಮಗಳೂರು ಆರ್ಎಫ್ಒ ಶಿಲ್ಪಾ. ರಾಯಚೂರು ಜಿಲ್ಲಾಡಳಿತ ಕಚೇರಿ ಮುಂದೆಯೇ ಸಿಗರೆಟ್ ಸೇದ್ತಾರೆ ಜನ, ಪೊಲೀಸರು ಮಾತ್ರ ಗಪ್ಚುಪ್. ರಂಗಾಯಣ ನಿರ್ದೇಶಕ ಮಹೇಶ್ ಪಾಟೀಲ್ ವಜಾಕ್ಕೆ ಆಗ್ರಹ, ಕಲಬುರಗಿಯಲ್ಲಿ ರಂಗ ಕಲಾವಿದರ ಒಕ್ಕೂಟದಿಂದ ಮಹೇಶ್ ಪಾಟೀಲ ಮನೆ ಮುಂದೆ ಪ್ರೊಟೆಸ್ಟ್. ಹುಟ್ಟಿನಿಂದಲೂ ಹೃದಯ ಸಮಸ್ಯೆಯಿಂದ ಬಾಲಕ ನರಳಾಟ, ಚಿಕಿತ್ಸೆಗೆ ಆರ್ಥಿಕ ನೆರವು ನೀಡುವಂತೆ ಬೀದರ್ ಪೋಷಕರಿಂದ ಮನವಿ. ಯಾದಗಿರಿ ಜಿಲ್ಲೆಯಾದ್ಯಂತ ನೀರಿಗೆ ಸಂಕಷ್ಟ, ಕೃಷ್ಣಾ ಭೀಮಾ ನದಿ ತೀರದ ರೈತರು ಬೇಸಿಗೆಯಲ್ಲಿ ಭತ್ತ ಬೆಳೆಯದಂತೆ ಡಿಸಿ ಸೂಚನೆ. ಹುಬ್ಬಳ್ಳಿಯ ಬೆಂಗೇರಿ ಸಂತೆ ಮೈದಾನದಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ವಿರೋಧ, ಮಹಾನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ ಬಳಿ ಮೆಟ್ರೋ ಪಿಲ್ಲರ್ ರಿಪೇರಿ, ದೆಹಲಿ ತಜ್ಞರಿಂದ ಮುಂದುವರಿದ ಕಾಮಗಾರಿಯಲ್ಲಿ ದೋಷ ಕಂಡುಬಂದರೆ ತಕ್ಷಣ ಕ್ರಮ ಎಂದ ಡಿಸಿಎಂ. ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು 2 ವೃದ್ಧರು ಸಾವು, ಕೋಲಾರದ ಬೈರಕೂರು ಗ್ರಾಮದಲ್ಲಿ ಘಟನೆ. ಬಂಡೀಪುರದಲ್ಲಿ ಒಂದೇ ಕಡೆ 3 ಹುಲಿಗಳ ದರ್ಶನ, ಚಾಮರಾಜನಗರ ಜಿಲ್ಲೆ ಹುಲಿ ರಕ್ಷಿತಾರಣ್ಯದಲ್ಲಿ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಹುಲಿ ಸೆರೆ.